BBA ಏವಿಯೇಷನ್ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಗಗನಯಾನ ನಿರ್ವಹಣಾ ಕನ್ನಡ ಘಟಕ 1 ಕಾಯಕ 1.2 ಮೈಸೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೆಲಸ ಕಾರ್ಯಗಳು. ಎಸ್ ಹಿರಿಯಣ್ಣಯ್ಯ ಲೇಖಕರು. ವಿದ್ಯಾರ್ಥಿ ಜೀವನದಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜೀವನ ಪರಿಚಯ ಅಗತ್ಯವಾಗಿ ಬೇಕಾಗಿರುತ್ತದೆ. ಎಲ್ಲರೂ ಅದನ್ನು ತಿಳಿದುಕೊಳ್ಳಿ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಾಲ್ಯದ ಜೀವನವನ್ನೂ ಸಹ ನೆನಪಿನಲ್ಲಿಡಿ. ಅವರ ಧರ್ಮಶಾಸ್ತ್ರಗಳ ಅಭ್ಯಾಸದ ಬಗ್ಗೆ ಕೂಡ ತಿಳಿದುಕೊಳ್ಳಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕಕ್ಕೆ ನೀಡಿರುವ ಹಲವಾರು ಕೊಡುಗೆಗಳಲ್ಲಿ KRS ಡ್ಯಾಮ್ ಕೂಡ ಒಂದು. ಬನ್ನಿ ವಿದ್ಯಾರ್ಥಿಗಳೇ, ಪ್ರಸ್ತುತ ಈ ಅಧ್ಯಾಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ. ಪ್ರಶ್ನೆ 1. ಕಾವೇರಿ ನದಿಗೆ ಕಟ್ಟೆ ಕಟ್ಟಲು ವಿಶ್ವೇಶ್ವರಯ್ಯನವರು ವಹಿಸಿದ ಶ್ರಮವೇನು? ವಿಶ್ವೇಶ್ವರಯ್ಯನವರು ಮಾಡಿದ ದೊಡ್ಡ ಕೆಲಸಗಳಲ್ಲಿ ಮೊದಲನೆಯದು ಕನ್ನಂಬಾಡಿಯ ಬಳಿ ಕಾವೇರಿ ನದಿಗೆ ಹಾಕಿದ ಕಟ್ಟೆ. ಈಗಿನ ಕೃಷ್ಣರಾಜಸಾಗರದ ಬೃಹತ್ ಜಲಾಶಯ. ಇದು ಶಿಲ್ಪದ ದೃಷ್ಟಿಯಿಂದ ಒಂದು ಮಹತ್ ಕಾರ್ಯವೇ ಹೌದು. ಆದರೂ ಇದಕ್ಕಿಂತ ಹೆಚ್ಚಾಗಿ ಅದನ್ನು ನಿರ್ಮಿಸಲು ಅವರು ತೋರಿದ ಧೈರ್ಯ ಮತ್ತು ದೂರದೃಷ್ಟಿ ಅವರ ರಾಜಕೀಯ ಪಟುತ್ವದ ಒಂದು ದೊಡ್ಡ ವಿಜಯ ಎನ್ನಬಹುದು. ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ಕಟ್ಟಬೇಕಾದರೆ ಮೈಸೂರು ಸರ್ಕಾರದವರು 1892ನೇ ಇಸವಿಯ ಮದ್ರಾಸ್ ಒಪ್ಪಂದದ ಪ್ರಕಾರ ಮದ್ರಾಸ್ ಸರ್ಕಾರದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಆದರೆ ಮದ್ರಾಸ್ ಸರ್ಕಾರ ಕೇವಲ 81 ಅಡಿ ಎತ್ತರದ ಕಟ್ಟೆಯನ್ನು ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಯೋಜನೆ 124 ಅಡಿ ಎತ್ತರಕ್ಕೆ ಕಟ್ಟಿದರೆ ಮಾತ್ರ ಇದರ ಅನುಕೂಲ ದೊರೆಯುತ್ತದೆ ಎಂದು ಆಗಿತ್ತು. ಆದ ಕಾರಣದಿಂದ ವಿಶ್ವೇಶ್ವರಯ್ಯನವರು ಮದ್ರಾಸ್ ಸರ್ಕಾರದ ವಿರೋಧವನ್ನು ಎದುರಿಸಬೇಕಾಗಿತ್ತು. ಈ ಕಾರಣದಿಂದಾಗಿ ಭಾರತೀಯ ರಾಜಕೀಯದ ಮೈಸೂರಿನವರು ನೀರಾವರಿಗೆ ವಿರೋಧವಾಗಿ ಕೃತಕವಾದ ಒಂದು ಚಳುವಳಿಯನ್ನೂ ಪ್ರಾರಂಭಿಸಿದರು. ಈ ಕಷ್ಟಗಳು ಸಾಲದು ಎಂಬಂತೆ ಮೈಸೂರಿನಲ್ಲಿ ಕೂಡ ಯೋಜನೆಗೆ ವಿರೋಧವಾಗಿ ಕಿವಿಯಿಂದ ಕಿವಿಗೆ ಪಿಸುಮಾತಿನ ಒಂದು ಪ್ರಸಾರ ಸುಳಿಯತೊಡಗಿತ್ತು. ಆದರೆ ಏನೇ ಆದರೂ ಸರಿ, ವಿಶ್ವೇಶ್ವರಯ್ಯ ಅವರು ಮೈಸೂರಿನ ಹಕ್ಕು ನ್ಯಾಯಯುತವಾದದ್ದು ಎಂಬ ಒಂದು ಕವಚ ತೊಟ್ಟು ಈ ಎಲ್ಲ ವಿರೋಧಗಳನ್ನು ಸರ್ವತೋಮುಖವಾಗಿ ಎದುರಿಸಿ ಮೈಸೂರಿಗೆ ಜಯವನ್ನು ತಂದರು. ಮೈಸೂರು ಮದರಾಸುಗಳ ಈ ವ್ಯಾಜ್ಯವನ್ನು ಬಗೆಹರಿಸಲು ಭಾರತೀಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಆಗ ಅದಕ್ಕೆ ಒಪ್ಪಿಗೆ ದೊರೆಯಿತು. ವಿಶ್ವೇಶ್ವರಯ್ಯ ಅವರ ಕನಸಿನ ಎತ್ತರದ ಕಟ್ಟೆಯನ್ನು ಕಟ್ಟಲು ಮೈಸೂರು ಸರ್ಕಾರಕ್ಕೆ ಅನುಮತಿ ಕೊಟ್ಟರು. ಆದರೆ ವಿಶ್ವೇಶ್ವರಯ್ಯ ಅವರು ಅಧಿಕಾರದಿಂದ ಬಿಡುಗಡೆ ಹೊಂದಿದ ನಂತರ ಇಂಡಿಯಾ ಸರ್ಕಾರಕ್ಕೆ ಮೇಲ್ಪಟ್ಟ ಸೆಕ್ರೆಟರಿ ಆಫ್ ಸ್ಟೇಟ್ ರವರು ಮೇಲೆ ಹೇಳಿದ ತೀರ್ಮಾನವನ್ನು ಪುನರ್ ಪರಿಶೀಲಿಸಲು ತೊಡಗಿದರು. ಮತ್ತೆ 5 ವರ್ಷವಾದರೂ ವಿವಾದ ಸಂಧಿ ಸಂಧಾನಗಳು ನಡೆದ ಮೇಲೆ ಮದ್ರಾಸಿನ ಪರವಾಗಿ ಲಾರ್ಡ್ ವಿಲ್ಲಿಂಗ್ಡನ್ ಮತ್ತು ಸರ್ CP ರಾಮಸ್ವಾಮಿ ಅವರು ಮೈಸೂರಿನ ಪರವಾಗಿ ಮತ್ತು ರಾಜ್ಯಸಭಾ ಭೂಷಣ ಕರ್ಪೂರ ಶ್ರೀನಿವಾಸರಾಯರು ಇವರುಗಳ ಸ್ನೇಹ ಭಾವದ ಸಂತಾಪನೆಗಳ ಫಲವಾಗಿ ತೃಪ್ತಿಕರವಾದ ಒಂದು ಒಪ್ಪಂದ ರೂಪುಗೊಂಡು ಎತ್ತರದ ಕಟ್ಟೆಯನ್ನು ಮೈಸೂರು ಕಟ್ಟಿಕೊಳ್ಳುವುದು ನ್ಯಾಯವೆಂದು ಕೊನೆಯಲ್ಲಿ ಒಪ್ಪಿತವಾಯಿತು. ಈ ಎಲ್ಲ ವಿವರವೂ ವಿಶ್ವೇಶ್ವರಯ್ಯವರ ಗಮನಕ್ಕೆ ಹೋಗಿ ಬರುತ್ತಿದ್ದುದು ಒಂದು ಕಡೆ. ತೀರ್ಮಾನವೂ ವಿಶ್ವೇಶ್ವರಯ್ಯನವರು ಹೇಳಿದಂತೆ ನಿಶ್ಚಯವಾಗುತ್ತಿತ್ತು. ಈ ರೀತಿಯಾಗಿ ಕಟ್ಟೆಯ ಮೊದಲ ಭಾಗವನ್ನು ಕಟ್ಟಬಹುದು ಎಂದು ಮದ್ರಾಸ್ ಸರ್ಕಾರ ಒಪ್ಪಿಗೆಯನ್ನು 1911ರಲ್ಲಿ ನೀಡಿದ್ದು. ಆದರೆ ಕೆಲಸವನ್ನು ತಕ್ಷಣವೇ ಪ್ರಾರಂಭಿಸಬೇಕಾಗಿತ್ತು. ಸಂಸ್ಥಾನದ ಆಗಿನ 1 ವರ್ಷದ ಆದಾಯದ 4ರಲ್ಲಿ 1 ಭಾಗ ಅಣೆಕಟ್ಟು ನಿರ್ಮಾಣಕ್ಕೆ ಬಳಸಬಹುದಾಗಿದ್ದಂತಹ ಗಂಭೀರ ಸಮಸ್ಯೆ ಎದುರಾಗಿದ್ದರೂ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಸಾಧಾರಣ ಧೈರ್ಯದಿಂದ ಸ್ವಲ್ಪವೂ ಹಿಂಜರಿಯದೆ ಸರಿಯಾದ ತಳಪಾಯವನ್ನು ಹಾಕುವುದು ಎಂದು ನಿಶ್ಚಯಿಸಿ ಕೆಲಸ ಆರಂಭ ಮಾಡಿದರು. ಈ ಮಹನೀಯರ ಧೈರ್ಯದಿಂದ ಫಲಿತಾಂಶವಾಗಿ ನಾವು ಇಂದು ಲೋಕ ಕಂಡ ಕನ್ನಂಬಾಡಿ ಕಟ್ಟೆಯನ್ನು ನೋಡಬಹುದಾಗಿದೆ. ಪ್ರಶ್ನೆ 2. ದಿವಾನರಾದ ವಿಶ್ವೇಶ್ವರಯ್ಯನವರ ದೊಡ್ಡ ಆಸೆ ಏನಾಗಿತ್ತು? ಉತ್ತರ: ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಇದ್ದ ದೊಡ್ಡ ಆಸೆ ಎಂದರೆ ಮೈಸೂರು ಸರ್ಕಾರದ ಅಧಿಕಾರ ವರ್ಗದಲ್ಲಿ ಇರುವ ಎಲ್ಲರೂ ಕೂಡ ದಕ್ಷರಾಗಿರಬೇಕು, ಯೋಗ್ಯರೂ ಹಾಗೂ ಶಕ್ತಿಯುತ ತರುಣರೂ ಆಗಿರಬೇಕು ಎಂಬುದಾಗಿತ್ತು. ಈ ಕಾರಣದಿಂದಾಗಿ ಮೈಸೂರು ಸರ್ಕಾರ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ದಾಗಲೇ ಅವರ ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದ ಮೂಲಕ ಸಿವಿಲ್ ಇಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯ ನಿಯಮಗಳನ್ನು ತಿದ್ದುಪಡಿ ಮಾಡಿತ್ತು.
ಮಂತ್ರಿಮಂಡಲದ ಮುಂದೆ ಇರಿಸಿದ ಅವರ ಉದ್ಯೋಗಕ್ಕೆ ನೇಮಿಸಿರುವಂತಹ ನಿಶ್ಚಯವಾದ ಹೆಸರುಗಳ ಪಟ್ಟಿಯನ್ನು ಮಹಾರಾಜರ ಸನ್ನಿಧಿಗೆ ಹೋಗಬೇಕಾದ ಸಂದರ್ಭದಲ್ಲಿಯೂ ಸಹ ವಿಶ್ವೇಶ್ವರಯ್ಯ ಅವರು ಅವುಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿ ನೋಡಿ ತುಂಬ ಶಕ್ತರಾದಂತಹ ಅಭ್ಯರ್ಥಿಗಳನ್ನು ಮಾತ್ರ ಆರಿಸಿ ಒಂದು ಕ್ಷಣಕಾಲ ಕೂಡ ಯೋಚಿಸದೆ ಆ ಪತ್ರದಲ್ಲಿ ತಾವು ಮಾಡಿದ್ದಂತಹ ಹೆಸರನ್ನು ಮತ್ತೆ ಮಂತ್ರಿಗೆ ಕೊಟ್ಟು ಉದ್ಯೋಗಕ್ಕೆ ಯೋಗ್ಯತೆ ಇರುವ ವ್ಯಕ್ತಿಗಳನ್ನು ಮಾತ್ರ ಕೆಲಸಕ್ಕೆ ಯೋಜಿಸಿಕೊಳ್ಳಬೇಕು ಎಂದು ಹೇಳಿ ಮರುಪಟ್ಟಿ ತಯಾರಿಸಿ ನೀಡುತ್ತಿದ್ದರು. ನಂತರ ಸೂಕ್ತವಾದ ಯೋಗ್ಯತೆ ಹೊಂದಿದಂತಹ ಉದ್ಯೋಗದ ಆಕಾಂಕ್ಷಿಗಳ ಪಟ್ಟಿಯನ್ನು ಮಹಾರಾಜರ ಬಳಿಗೆ ಹೋಗಿ ಅನುಮತಿ ಪಡೆದು ಸೂಕ್ತ ಕೆಲಸಗಳನ್ನು ಪಡೆದ ತರುಣರು ತಮ್ಮ ಯೋಗ್ಯತೆಗೆ ಅನುಗುಣವಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಈ ರೀತಿಯಾಗಿ ದಿವಾನರಾದ ವಿಶ್ವೇಶ್ವರಯ್ಯನವರು ಕಾರ್ಯವೈಖರಿ ನಡೆಸುತ್ತಿದ್ದರು. ಪ್ರಶ್ನೆ 3. ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಲು ಮದ್ರಾಸ್ ಸರ್ಕಾರ ಏಕೆ ವಿರೋಧಿಸಿತು? ಉತ್ತರ: ವಿಶ್ವೇಶ್ವರಯ್ಯ ಅವರು ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಲು ತೀರ್ಮಾನಿಸಿದಾಗ ಮದ್ರಾಸ್ ಸರ್ಕಾರ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಆ ಒಪ್ಪಂದದ ಪ್ರಕಾರ ಅವರ ಅನುಮತಿಯನ್ನೇ ಪಡೆದು ಇವರು ಅಣೆಕಟ್ಟೆಯನ್ನು ಕಟ್ಟಬೇಕಾಗಿತ್ತು. ಆಗ ಮೈಸೂರು ಸರ್ಕಾರದವರು ಮದ್ರಾಸ್ ಸರ್ಕಾರವನ್ನು ಅನುಮತಿ ಕೇಳಿದಾಗ ಕೇವಲ 81 ಅಡಿ ಎತ್ತರದ ಕಟ್ಟೆ ಕಟ್ಟಲು ಮಾತ್ರ ಒಪ್ಪಿಗೆಯನ್ನು ಕೊಟ್ಟರು. ಆದರೆ ವಿಶ್ವೇಶ್ವರಯ್ಯ ಅವರ ಯೋಜನೆಯ ಪ್ರಕಾರ 124 ಅಡಿ ಎತ್ತರದ ಕಟ್ಟೆಯನ್ನು ಕಟ್ಟಬೇಕಾಗಿತ್ತು. ಹೀಗೆ ಅಣೆಕಟ್ಟೆಯ ಎತ್ತರವನ್ನು ಎತ್ತರಕ್ಕೆ ಏರಿಸದೇ ಇದ್ದರೆ ಮಂಡ್ಯದ ಬೋರೆ ಪ್ರದೇಶಗಳಿಗೆ ನೀರು ಹಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇದಕ್ಕೆ ಮದ್ರಾಸ್ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಪ್ರಶ್ನೆ 4. ನೆಲದ ಮೇಲೆ ಕುಳಿತ ದಿವಾನರನ್ನು ಕಂಡಾಗ ವಿಶ್ವೇಶ್ವರಯ್ಯನವರಲ್ಲಾದ ಭಾವನೆಗಳೇನು? ಅದಕ್ಕೆ ಪ್ರತಿಕ್ರಿಯೆ ಏನು? ಮತ್ತು ಮಹಾನವಮಿಯ ಸಭೆಯಲ್ಲಿ ದೇಸಿ ಅಧಿಕಾರಿಗಳಿಗೆ ದೊರೆತ ಗೌರವದ ಬಗ್ಗೆ ಬರೆಯಿರಿ. ಈ ಎರಡೂ ಪ್ರಶ್ನೆಗೆ ಒಂದೇ ಉತ್ತರವನ್ನು ಈ ವಿಡಿಯೋದಲ್ಲಿ ಸೂಚಿಸಲಾಗಿದೆ. ಉತ್ತರ: ಮೈಸೂರು ಅರಮನೆಯ ನವರಾತ್ರಿ ದರಬಾರುಗಳು ಜಗತ್ತಿನಲ್ಲಿ ಅತ್ಯಂತ ವೈಭವ ಪೂರಿತವಾದ ಸಮಾರಂಭಗಳಲ್ಲಿ ಒಂದು ಎಂದು ಹೆಸರುವಾಸಿಯಾಗಿದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಮಹಾನವಮಿಯ ದರ್ಬಾರ್ ಒಂದು ವಿಶೇಷ ವೈಖರಿ ನಡೆಯುತ್ತದೆ. ಈಗ ಈ ಮೈಸೂರಿನ ದರ್ಬಾರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು, ಪ್ರೆಸಿಡೆಂಟ್ ಮಹಾಶಯರು, ಸಿವಿಲ್ ಅಧಿಕಾರಿಗಳು, ಐರೋಪ್ಯ ಮಹಿಳೆಯರು ಬರುತ್ತಿದ್ದರು. ಇವರೆಲ್ಲರನ್ನ ಸೈನ್ಯದ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಿಗಳು ಗೌರವಪೂರ್ವಕವಾಗಿ ಅರಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಈ ಸಭೆಯಲ್ಲಿ ಮಹಾರಾಜರು ಸಿಂಹಾಸನದಲ್ಲಿ ಕುಳಿತುಕೊಂಡರೆ ಪ್ರೆಸಿಡೆಂಟರು ಅದರ ಬಲಭಾಗದಲ್ಲಿ ಹಾಕಿರುವಂತಹ ಸ್ಪೆಷಲ್ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವರು. ಉಳಿದ ಯುರೋಪಿನ ಅತಿಥಿಗಳು ಸಭಾಮಂದಿರದ ಅದೇ ಪಕ್ಕದ ಕುರ್ಚಿಗಳ ಮೇಲೆ ಕುಳಿತುಕೊಳ್ಳುವರು. ಆದರೆ ನಮ್ಮ ದೇಶೀಯ ಸಭಾ ಸದಸ್ಯರೂ ಆದ ದಿವಾನರುಗಳು ಹಿಂದಿನಿಂದ ಬಂದ ಪದ್ಧತಿಯಂತೆ ಮಂದಿರದ ಎಡಭಾಗದಲ್ಲಿ ನೆಲದ ಮೇಲೆ ಹಾಸಿರುವ ಜಮಖಾನದ ಮೇಲೆ ಕುಳಿತುಕೊಳ್ಳುವರು. 1910ರಲ್ಲಿ ಮೊದಲ ಬಾರಿಗೆ ನವರಾತ್ರಿ ಸಭೆಗೆ ಆಗಮಿಸಿದ ವಿಶ್ವೇಶ್ವರಯ್ಯನವರು ಯುರೋಪಿಯನ್ ಮತ್ತು ದೇಶೀಯ ಅತಿಥಿಗಳು ಕುಳಿತುಕೊಳ್ಳುವ ಏರ್ಪಾಡಿನಲ್ಲಿ ಇರುವಂತಹ ಭೇದ ಭಾವವನ್ನು ಕಂಡು 1 ವರ್ಷ ಕಳೆದು 1911ರ ಮೈಸೂರು ದರ್ಬಾರಿಗೆ ಆಹ್ವಾನ ಬಂದಾಗ ಶ್ರೀಯುತ ವಿಶ್ವೇಶ್ವರಯ್ಯನವರು ಮಹಾನವಮಿಯ ದರ್ಬಾರಿಗೆ ಹಾಜರಾಗಲು ವಿನಾಯಿತಿ ನೀಡಬೇಕು, ಅಂದರೆ ಬರುವುದಿಲ್ಲ, ಇದಕ್ಕೆ ನೀವು ಅಪ್ಪಣೆ ನೀಡಬೇಕು ಎಂದು ಅರಮನೆಯ ಸಮ್ಮುಖದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದರು. ಆಗ ಅರಮನೆಯ ಕಾರ್ಯದರ್ಶಿಯಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಮಹಾಶಯರು ವಿಶ್ವೇಶ್ವರಯ್ಯನವರ ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಲು ಕಾರಣವೇನು ಎಂದು ಕುತೂಹಲದಿಂದ ಅವರನ್ನು ಪ್ರಶ್ನೆ ಮಾಡಿದಾಗ ವಿಶ್ವೇಶ್ವರಯ್ಯನವರು ಈ ರೀತಿ ಹೇಳುವರು: ಮೈಸೂರು ಸರ್ಕಾರದ ಸಂಬಳ ತೆಗೆದುಕೊಳ್ಳುವ ಯುರೋಪಿನ ಅಧಿಕಾರಿಗಳು ಸಭೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿರುವಾಗ ನಮ್ಮದೇ ದೇಶೀಯ ಸಂಸ್ಥಾನದ ದಿವಾನರು ಮೊದಲಾದವರು ಸಮಸ್ತ ದೇಶೀಯ ಸಭಾ ಸದಸ್ಯರು ನೆಲದ ಮೇಲೆ ಮಂಡಿಯೂರಿ ಕುಳಿತುಕೊಳ್ಳಬೇಕಾದಂತಹ ಈ ವ್ಯವಸ್ಥೆ ನನಗೆ ಸಮಾಧಾನವಿಲ್ಲ. ಆದರೆ ಈ ರೀತಿ ಕುಳಿತುಕೊಳ್ಳುವುದರಲ್ಲಿ ದೇಶೀಯ ಸಭಾ ಸದಸ್ಯರನ್ನು ಅವಮಾನ ಪಡಿಸಬೇಕು ಎನ್ನುವ ಉದ್ದೇಶ ಏನೂ ಇಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಈ ಭಾವನೆಯನ್ನು ಪೂರ್ಣವಾಗಿ ತಪ್ಪಿಸೋದು ಸಾಧ್ಯವಾಗುತ್ತಿಲ್ಲ. ವಿಶ್ವೇಶ್ವರಯ್ಯ ಅವರ ಈ ರೀತಿಯ ಚಿಂತನೆಯನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಅರಮನೆಯ ಕಾರ್ಯದರ್ಶಿಗಳಿಗೆ ತಿಳಿಸಿದರು. ನಂತರ ಅರಮನೆಯ ಕಾರ್ಯದರ್ಶಿ ಮಹಾರಾಜರಿಗೆ ತಿಳಿಸಿದರು. ಆಗ ಮಹಾರಾಜರಾಗಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್.
ಅವರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಕೂಡಲೇ ಮಹಾರಾಜ ಆ ಮಹಾನವಮಿಯ ಸಭೆಯಲ್ಲಿ ದೇಶೀಯ ಸಭಾ ಸದಸ್ಯರಿಗೆ ಕುಳಿತುಕೊಳ್ಳಲು ಕುರ್ಚಿಗಳನ್ನು ಹಾಕುವಂತೆ ಆಜ್ಞೆ ಮಾಡಿದರು. ಮಹಾರಾಜರ ಈ ಆಜ್ಞೆಯ ಸಂಗತಿಯನ್ನು ತಿಳಿದಂತಹ ಎಲ್ಲ ಜನರು ಏಕಕಾಲದಲ್ಲಿ ಆಶ್ಚರ್ಯಪಟ್ಟು 30 ವರ್ಷಗಳಿಗಿಂತಲೂ ಹೆಚ್ಚು ನಡೆದುಕೊಂಡು ಬಂದಿದ್ದಂತಹ ನೆಲದಲ್ಲಿ ಕುಳಿತುಕೊಳ್ಳುವ ಈ ಪದ್ಧತಿ ಹಲವು ಮಂದಿ ದಿವಾನರಾದರೂ ಸಹ ಬದಲಾಗದೇ ಇದ್ದಂತೂ ಒಂದು ಪದ್ಧತಿ ಮೊನ್ನೆಯಷ್ಟೇ ದಿವಾನರಾಗಿ ಬಂದಂತಹ ವಿಶ್ವೇಶ್ವರಯ್ಯನವರ ಸಲುವಾಗಿ ಮಾರ್ಪಾಟಾಯಿತು ಎನ್ನುವುದು ಜನರಲ್ಲಿ ಸ್ವಲ್ಪ ಸಂಭ್ರಮವನ್ನು ಉಂಟುಮಾಡಿತ್ತು. ಪ್ರಶ್ನೆ 5. ಎಚ್.ವಿ. ಕ್ಯಾಬ್ ಅವರ ಪ್ರಸಂಗವನ್ನು ವಿವರಿಸಿ. ಉತ್ತರ: ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದಾಗ ನಡೆದ ಮತ್ತೊಂದು ಸಂಗತಿ ಎಚ್.ವಿ. ಕ್ಯಾಬ್ ಅವರ ಒಂದು ಪ್ರಸಂಗ. ಮೈಸೂರು ಸಂಸ್ಥಾನಕ್ಕೆ ಬ್ರಿಟಿಷ್ ರಾಯಭಾರಿಯಾಗಿ ನೇಮಕಗೊಂಡಿದ್ದಂತಹ ವ್ಯಕ್ತಿ 1926ರಲ್ಲಿ ಸರ್ ಹ್ಯೂ ಡಾಲಿ ಅವರು ನಿವೃತ್ತರಾದರು. ಇವರು ನಿವೃತ್ತರಾದ ನಂತರ ಇವರ ಅಧಿಕಾರಕ್ಕೆ ಬಂದಂತಹವರೇ ಎಚ್.ವಿ. ಕ್ಯಾಬ್ ಮಹಾಶಯ. ಇವರಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮ ಯೋಗ್ಯತೆಗಳು ಇಲ್ಲದೇ ಇದ್ದರೂ ಸಹ ತಮ್ಮ ಅಧಿಕಾರ ವರ್ಗಗಳಲ್ಲಿ ಕಲುಷಿತಗೊಳಿಸುವ ಮನೋವೃತ್ತಿಯನ್ನು ಬಿತ್ತುವಂತಹ ವ್ಯಕ್ತಿಯಾಗಿದ್ದರು. ಏಕೆಂದರೆ ಈ ವ್ಯಕ್ತಿ 1916ರಲ್ಲಿ ಮೈಸೂರು ದರ್ಬಾರಿಗೆ ಬಂದು ಹೋದ ಮೇಲೆ ಇವರು ಅರಮನೆಯ ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದರು. ಅದೇನೆಂದರೆ, ದರ್ಬಾರಿನಲ್ಲಿ ಇವರಿಗೆ ಕುಳಿತುಕೊಳ್ಳಲು ನೀಡಿದಂತಹ ಕುರ್ಚಿಯ ಕಾಲುಗಳು ಬಹಳ ಎತ್ತರವಿದ್ದವಂತೆ. ಹಾಗಾಗಿ ಮುಂದಿನ ವರ್ಷದ ದರ್ಬಾರಿನಲ್ಲಿ ಕುಳಿತುಕೊಳ್ಳಲು ಕುರ್ಚಿಯ ಎದುರುಗಡೆ ಒಂದು ಕಾಲಿಡುವ ಮಣೆಯನ್ನು ಅನುಕೂಲವಾಗುವ ರೀತಿಯಲ್ಲಿ ತಯಾರಿಸಿ ಎಂದು ತಿಳಿಸಿದ್ದರು. ಈ ಪತ್ರವನ್ನು ಓದಿದಂತಹ ಅರಮನೆಯ ಸಮ್ಮುಖ ಕಾರ್ಯದರ್ಶಿಯಾದ ಮಿರ್ಜಾ ಇಸ್ಮಾಯಿಲ್ ಮಹಾಶಯರು ಅವರಿಗೆ ಉತ್ತರವಾಗಿ ಮತ್ತೊಂದು ಪತ್ರವನ್ನು ಕಳಿಸಿದರು. ಅದರಲ್ಲಿ ಏನೆಂದು ಬರೆದಿದ್ದರೆಂದರೆ, ಸರ್, ನೀವು ಕುಳಿತುಕೊಳ್ಳಲು ಕುರ್ಚಿಯ ಕಾಲುಗಳನ್ನು ಎತ್ತುವಂತಹ ಮಣೆಯ ಬದಲಿಗೆ ಆ ಎತ್ತರದ ಕುರ್ಚಿಯ ಕಾಲುಗಳನ್ನು ಕತ್ತರಿಸಿ ಕುಳಿತುಕೊಳ್ಳಲು ಸರಿ ಹೋಗುವಂತೆ ಮಾಡಿದ್ದೇವೆ. ಹಿಂದೆ ನಡೆದಂತಹ ಯಾವುದೇ ರಾಜಸಭೆಯಲ್ಲಿ ಪ್ರೆಸಿಡೆಂಟ್ ಮಹಾಶಯರಿಗೆ ಪಾದದ ಬಳಿ ಇಡಲು ಮಣೆಯನ್ನು ಒದಗಿಸಿಲ್ಲ. 70 ವರ್ಷಗಳ ಹಿಂದೆ ತೆಗೆದ ಚಿತ್ರವೊಂದನ್ನು ನಿಮಗೆ ಕಳುಹಿಸಿದ್ದೇನೆ, ಬೇಕಾದರೆ ನೀವೇ ನೋಡಿಕೊಳ್ಳಿ ಎಂದು ಮರು ಪತ್ರವನ್ನು ಬರೆದಿದ್ದರು. ಇದಕ್ಕೆ ಕ್ಯಾಬ್ ಪ್ರತ್ಯುತ್ತರದ ಪತ್ರವನ್ನು ಬರೆಯಲಿಲ್ಲ. ಪ್ರಶ್ನೆ 6. ಡೆಮೊಕ್ರಾಟ್ ಮತ್ತು ಆಟೋಕ್ರಾಟ್ ಆಗಿರುವವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿದ್ಯಾರ್ಥಿಗಳೇ, ಮೊದಲಿಗೆ ಉತ್ತರ. ಡೆಮೊಕ್ರಾಟ್ ಎಂದರೆ ಪ್ರಜಾಪ್ರಭುತ್ವವಾದಿ, ಆಟೋಕ್ರಾಟ್ ಎಂದರೆ ನಿರಂಕುಶವಾದಿ. ಡೆಮೊಕ್ರಾಟ್ ಪ್ರಜಾಪ್ರಭುತ್ವವಾದಿ ಎಂದರೆ ಯಾವುದೇ ವರ್ಗ, ಗುಂಪು ಅಥವಾ ವ್ಯಕ್ತಿಯ ಅಧೀನದಲ್ಲಿಲ್ಲದೆ ಜನತೆಯ ಅಧೀನದಲ್ಲಿರುವ ಸರ್ಕಾರ ಅಂದರೆ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ವಿಚಾರ ಇಂದು ನೆನ್ನೆಯದಲ್ಲ. ಪ್ರಜಾಪ್ರಭುತ್ವ ಎಂಬ ಪದವನ್ನು ಹಲವಾರು ಅರ್ಥಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಪ್ರಜಾಪ್ರಭುತ್ವವನ್ನು ಅಬ್ರಹಾಂ ಲಿಂಕನ್ ರವರು ಹೇಳಿರುವಂತೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ರಚಿಸಿರುವಂತಹ ಸರ್ಕಾರ. ಪ್ರಜಾಪ್ರಭುತ್ವ ಪುರಾತನ ಕಾಲದಲ್ಲಿ ಗ್ರೀಕ್ ನಗರ ರಾಜ್ಯದ ಅಥೆನ್ಸ್ನಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ಅಲ್ಲದೆ ಪ್ರಾಚೀನ ಭಾರತದಲ್ಲಿದ್ದ ಗಣರಾಜ್ಯಗಳ ಬಗ್ಗೆ ಸಾಕಷ್ಟು ಸಂಶೋಧನೆಯಾಗಿದೆ. ಇತರ ಕೆಲವು ದೇಶಗಳಲ್ಲೂ ಇಂತಹ ಪ್ರಜಾಪ್ರಭುತ್ವ ಇತ್ತು ಎಂದು ಕಾಣಬಹುದಾಗಿದೆ. ಆಟೋಕ್ರಾಟ್ ಅಂದರೆ ನಿರಂಕುಶವಾದಿ. ನಿರಂಕುಶವಾದವು ಒಂದು ರಾಜಕೀಯ ವ್ಯವಸ್ಥೆ ಎಂದು ಹೇಳಬಹುದು. ಅಂದರೆ ಒಬ್ಬ ಸಾರ್ವಭೌಮ ಆಡಳಿತಗಾರ ಅಥವಾ ನಾಯಕನು ಒಂದು ದೇಶದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿರುವುದು. ವಿಶಿಷ್ಟವಾಗಿ ರಾಜ ಅಥವಾ ಸರ್ವಾಧಿಕಾರಿಯಲ್ಲಿ ಆ ಒಂದು ರಾಜ್ಯದ ಸಂಪೂರ್ಣ ಶಾಸಕಾಂಗ, ನ್ಯಾಯಾಂಗ, ಧಾರ್ಮಿಕ ಮತ್ತು ಚುನಾವಣೆ ಎಲ್ಲ ಆಂತರಿಕ ವಿಚಾರಗಳೂ ಕೂಡ ಹಿಡಿತದಲ್ಲಿ ಇಡಲ್ಪಡುತ್ತವೆ. ಪ್ರಶ್ನೆ 8. ದಿವಾನ್ ವಿಶ್ವೇಶ್ವರಯ್ಯನವರ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಸರ್ ಎಂ ವಿಶ್ವೇಶ್ವರಯ್ಯನವರು 15 ಸೆಪ್ಟೆಂಬರ್ನಲ್ಲಿ ಜನಿಸಿದರು. ಒಬ್ಬ ಭಾರತೀಯ ಇಂಜಿನಿಯರ್, ವಿದ್ವಾಂಸ, ರಾಜಕಾರಣಿ ಮತ್ತು 1912ರಿಂದ 1918ರವರೆಗೆ ಮೈಸೂರಿನ ದಿವಾನ ಆಗಿದ್ದರು.
ಇವರು 1955ರಲ್ಲಿ ಭಾರತ ಗಣರಾಜ್ಯದ ಅತ್ಯುನ್ನತ ಗೌರವವಾದ ಭಾರತ ರತ್ನವನ್ನು ಪಡೆದವರು. ಅವರ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 15ನ್ನು ಇಂಜಿನಿಯರ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅವರು ಗಾಲಾ ಎಂಬ ಉನ್ನತ ಗೌರವವನ್ನು ಕೂಡ ಹೊಂದಿದ್ದರು. ಅವರು ಭಾರತದ ಪ್ರಮುಖ ಇಂಜಿನಿಯರ್ ಆಗಿ ಪ್ರಸಿದ್ಧರಾಗಿದ್ದಾರೆ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರನ್ನು ವಿಶ್ವೇಶ್ವರಯ್ಯನವರನ್ನು ಖ್ಯಾತಿಯನ್ನು ಮನಗೊಂಡು ಅವರ ಸೇವೆಯನ್ನು ಮೈಸೂರಿಗೆ ಬಳಸಿಕೊಳ್ಳಲು ಇಚ್ಛಿಸಿದಾಗ ವಿಶ್ವೇಶ್ವರಯ್ಯನವರು ಬಹಳ ಸಂತೋಷದಿಂದ ದಿವಾನರಾಗಿ ನೇಮಕಗೊಂಡರು. ಹಾಗೆ ಕನ್ನಂಬಾಡಿ ಕಟ್ಟೆಯಂತಹ ಮಹಾ ಅಣೆಕಟ್ಟೆಯನ್ನು ನಿರ್ಮಿಸಿದರು. ಭಾರತದ ಇತಿಹಾಸದಲ್ಲಿ ವಿಶ್ವೇಶ್ವರಯ್ಯ ಅವರಿಗೆ ಹೋಲಿಸಿದರೆ ಮತ್ತೊಬ್ಬ ವ್ಯಕ್ತಿ ಸಿಗಲಾರರು. ಸರ್ ಎಂ ವಿ ಅವರ ಬದುಕು ಮತ್ತು ಸಾಧನೆಯನ್ನು ಜನ ಅರಿತಷ್ಟೂ ನಮ್ಮ ಎಳೆಯ ಪೀಳಿಗೆಯವರು ಆದರ್ಶದ ಜೀವನವನ್ನು ನಡೆಸಬಹುದು. ಲಂಚಕೋರತನ, ಲಾಭಕೋರತನದಂತಹ ಸವಾಲುಗಳನ್ನು ಎದುರಿಸುತ್ತಿರುವ ಇಂದಿನ ಸಮಾಜದಲ್ಲಿ ವಿಶ್ವೇಶ್ವರಯ್ಯ ಅವರ ಪ್ರಾಮಾಣಿಕ ನಿಸ್ವಾರ್ಥ ದುಡಿಮೆ ನಮಗೆ ದಾರಿದೀಪವಾಗಬಹುದು. ಈ ಮಹಾನ್ ಪ್ರೇರಕ ಶಕ್ತಿ, ಆದರ್ಶ, ಪ್ರಾಮಾಣಿಕತೆ, ಸಾಮರ್ಥ್ಯ, ಚೇತನಗಳಿಗೆ ನಮ್ಮ ಸಾಷ್ಟಾಂಗ ನಮನಗಳು. ಈ ಪ್ರಶ್ನೋತ್ತರಗಳು ನಿಮಗೆ ಅನುಕೂಲವಾಗುತ್ತದೆ ಎಂದು ಭಾವಿಸುತ್ತಾ ಶೇರ್, ಲೈಕ್, ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.